ನೋಡಿ, ಬೆಂಗಳೂರಲ್ಲಿ ಎಲ್ಲೂ ಕೂಡ LPG ಗ್ಯಾಸು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಎಲ್ಲೋ ಒಂದೊಂದು ಬಂಕಲ್ಲಿದೆ. ಒಂದು ಬಂಕಲ್ಲಿ ಹಾಕ್ಸ್ಕೊಳಕ್ಕೆ ಅಂತೇಳಿ ಗಂಟೆಗಟ್ಟಲೆ ಮಧ್ಯರಾತ್ರಿಯಿಂದನೇ ಆಟೋಗಳೆಲ್ಲನೂ ಕೂಡ ಯಾವ ರೀತಿಯ ಕ್ಯೂನಲ್ಲಿ ನಿಂತಿದೆ ಅಂತ ನೋಡ್ತಾ ಇದ್ದೀರದು. ಎಷ್ಟು ಆಟೋಗಳು. ಇದು ಬಂದು ಈ ಮಾಗಡಿ ರೋಡ್ ಟೋಲ್ ಗೇಟ್ ಇದೆಯಲ್ಲ, ಟೋಲ್ ಗೇಟ್ ಹತ್ರ ಒಂದು LPG ಬಂಕ್ ಇದೆ. ಆ LPG ಬಂಕು ಈಗ ನಾನೆಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅದ್ರ ಹಿಂದೆಯಿಂದನೂ ಸುಮಾರು 1-1.5 ಕಿಲೋಮೀಟ್ರು ದೂರ, ಅಲ್ಲಿಂದಲೂ ಕೂಡ ಮಧ್ಯರಾತ್ರಿಯಿಂದಲೂ LPG ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಕ್ಕಿರೋ ಕಡೆ ಏನಾದ್ರು ಹಾಕ್ಸ್ಕೊಬೇಕು ಅಂಥೇಳಿ ಎಲ್ಲನೂ ಕೂಡ ನಿಂತಿದ್ದಾರೆ. ನೋಡ್ತಾ ಇರ್ಬೋದು ಅದಕ್ಕೆ ಆಟೋಗಳು ಯಾವ ಥರ ಲೈನಲ್ಲಿ ನಿಂತಿದೆ ಅಂಥೇಳಿ. ಪಾಪ ಇವರು ನಾಷ್ಟ ಊಟ ಎಲ್ಲ ಬಿಟ್ಟು ರಾತ್ರಿಯಿಂದ ಆಟೋ ಡ್ರೈವರ್ಸ್ಗಳು ಕಾಯ್ಕೊಂಡಿದ್ದಾರೆ. ಇಲ್ಲಿ ಒಂದು ಟ್ಯಾಂಕ್ ಹಾಕ್ಸ್ಕೊಳಕ್ಕೆ ಆಲ್ಮೋಸ್ಟ್ ಒಂದು 8ರಿಂದ 10 ಅವರು ನಿಂತ್ಕೊಂಡು ವೆಯ್ಟ್ ಮಾಡಬೇಕಾದಂಥ ಪರಿಸ್ಥಿತಿ ಸದ್ಯಕ್ಕೆ ಬೆಂಗಳೂರಲ್ಲಿ ಇದೆ. 8ರಿಂದ 10 ಅವರು ಅಂದರೆ ಅವರು ಒಂದು ದಿವಸದ ಡ್ಯೂಟಿನೇ ಹೋಯ್ತು. ಒಂದು ದಿವಸ ಒಂದು ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಂಡ್ರೆ ನನ್ನ ಪ್ರಕಾರ ಒಂದು ದಿನ ಡ್ಯೂಟಿ ಮಾಡ್ಬೋದು. ನೋಡಿ, ಈ ಒಂದು ಬಂಕ್ ಐತಲ್ಲ, ಈ ಒಂದು ಬಂಕಿಗೋಸ್ಕರ ಈ ಬಂಕಲ್ಲಿ ಸದ್ಯ LPG ಸಿಗ್ತಾ ಐತೆ. ಟೋಲ್ ಗೇಟ್ ಹತ್ರ ಇದೆ, ಅಲ್ಲಿ ನೋಡ್ತಾ ಇರ್ಬೋದು ಆಟೋ ಡ್ರೈವರ್ಸ್ಗಳು ಯಾವ ರೀತಿಯಾಗಿ ಎಷ್ಟು ಜನ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಹಾಕ್ಸ್ಕೊತಾ ಇದ್ದಾರೆ ಅಂತ. ಅಲ್ಲಿ ನೋಡಿ ಎಷ್ಟು ಜನ ನಿಂತ್ಕೊಂಡು ಎಲ್ಲ ಡ್ರೈವರ್ಸ್ಗಳು ಗಾಡಿ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಥರದಲ್ಲಿ ನಿಂತ್ಕೊಂಡು ಎಲ್ಲರೂ ಕ್ಯೂನಲ್ಲಿ ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊತವ್ರೆ. ಈಗ ಹೆಂಗಾಗಿದೆ ಅಂದರೆ, ಒಂದು ದಿವಸ ಗ್ಯಾಸ್ ಹಾಕ್ಸ್ಕೊಳಕ್ಕೆ, ಇನ್ನೊಂದು ದಿವಸ ಬಾಡಿಗೆಗೆ ಹೋಗೋಕ್ಕೆ, ಆ ರೀತಿಯಾದಂಥ ಪರಿಸ್ಥಿತಿ ಈಗ ಸದ್ಯ ನಿರ್ಮಾಣ ಆಗಿದೆ. ಇನ್ನು ಕೆಲವು ಬಂಕ್ಗಳಂತೂ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಸರ್ಕಾರನೂ ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ದು ಆಟೋ ಚಾಲಕರ ಒತ್ತಾಯ ಕೂಡ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನಿಂತಿದ್ದಾರೆ ಅಂತ. ಪೊಲೀಸು ಕೂಡ ಬಂದಿದ್ದಾರೆ ಅನ್ನೋ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಪೊಲೀಸ್ ವಹಿಸಳನು ಕೂಡ ಇಲ್ಲಿದೆ. ಯಾಕೆಂದರೆ ಈಗ DC ಸಂಬಂಧಪಟ್ಟ DC ಕೂಡ ಹೇಳಿದ್ದಾರೆ, ಎಲ್ಲೂ ಕೂಡ ಪೆಟ್ರೋಲು ಡೀಸೆಲು ಅಥವಾ LPG ಅಭಾವ ಆಗದಿರೋ ಥರ ನೋಡ್ಕೊಳ್ಳಿ ಅಂಥೇಳಿ. ಹಂಗೆ ಅಲ್ಲಿ ಸೆಕ್ಯೂರಿಟಿ ಕೊಡಬೇಕು, ಏನೋ ಗಲಾಟೆ ಪಲಾಟೆಗಳಾಗಬಾರ್ದು ಅಂಥೇಳಿ. ಅದೇ ರೀತಿಯಾಗಿ ಈಗ ಎಲ್ಲ ನಿಂತ್ಕೊಂಡು ಪೊಲೀಸ್ ಸೆಕ್ಯೂರಿಟಿಯೊಂದಿಗೆ LPG ಗ್ಯಾಸ್ ಹಾಕ್ಸ್ಕೊಳ್ಳುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು ನೀವು ನೋಡ್ತಾ ಇದ್ದೀರಾ.